ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಪ್ರಶಾಂತ್ ಎಸ್ ಬಾಗಲಕೋಟೆ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಏನು ನಾವು ಮಂಗನ ಕಾಯಿಲೆ ಅಥವಾ ಜ್ವರ, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ KFD ಅಂತ ನಾವೇನು ಕರಿತೀವಿ, ಇದರ ಒಂದು ಲಕ್ಷಣಗಳು ಯಾವ ರೀತಿಯಿಂದ ಹರಡುತ್ತೆ ಮತ್ತೆ ಇದರ ನಿಯಂತ್ರಣ ಕ್ರಮಗಳ ಕುರಿತು ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಡಾಕ್ಟರ್ ಪ್ರಶಾಂತ್ ಅವರೇ. ನಮಸ್ಕಾರ ಎಲ್ಲರಿಗೂ. ಹೇಳಿ, ಈ ಮಂಗನ ಕಾಯಿಲೆ ಅಥವಾ ಜ್ವರ ಅಥವಾ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಇದರ ಒಂದು ಪರಿಚಯದೊಂದಿಗೆ ಇವತ್ತು ನಾವು ಮಂಗನ ಕಾಯಿಲೆ ಅಥವಾ ಮಂಗನ ಜ್ವರದ ಬಗ್ಗೆ ಸ್ವಲ್ಪ ಹೇಳೋಣ ಅಂತಿದ್ದೀನಿ. ಈ ರೋಗ ಏನಂದ್ರೆ ಇದು ಒಂದು ವೈರಸ್ ನಿಂದ ಬರುವಂತ ರೋಗ ಆಗಿದೆ. ಫ್ಲೇವಿ ವೈರಸ್ ಗ್ರೂಪಿಗೆ ಸೇರಂತ ಒಂದು ರೋಗ, ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಕೂಡ ಹೌದು, ಅಂದ್ರೆ ಝೂನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಇದು ಮಂಗನ ಕಾಯಿಲೆ ಅಥವಾ ಜ್ವರ ಅಥವಾ KFD ಅಂದ್ರೆ ಏನು, ಇದರ ಹಿನ್ನೆಲೆ ಮತ್ತೆ ಇತಿಹಾಸದ ಬಗ್ಗೆ ಸ್ವಲ್ಪ ಕಿರು ಪರಿಚಯದೊಂದಿಗೆ ಆರಂಭ ಮಾಡಿ. ಮಂಗನ ಕಾಯಿಲೆ ಅಂದ್ರೆ ಇದು ಫ್ಲೇವಿ ವೈರಸ್ ನಿಂದ ಬರುವಂತ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗ ಅಂತ ಆಲ್ರೆಡಿ ಹೇಳಿದೆ. ಈ ರೋಗ ಪ್ರಮುಖವಾಗಿ ಹೀಮೋಫೈಸಾಲಿಸ್ ಸ್ಪೈನಿಜೆರಾ ಅಂತ ಉಣ್ಣೆಯಿಂದ ಪ್ರಸರಣಗೊಳ್ಳುತ್ತೆ ಹಾಗೂ ಮನುಷ್ಯನಲ್ಲಿ ರಕ್ತಸ್ರಾವವನ್ನು ಉಂಟು ಮಾಡುವಂತ ರೋಗನ ನಾವು ಮಂಗನ ಕಾಯಿಲೆ ರೋಗ ಅಂತ ಕರಿತೀವಿ. ಈ ರೋಗನ ಪ್ರಥಮ ಬಾರಿಗೆ 1957ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕ್ಯಾಸನೂರ್ ಎಂಬ ಊರಿನಲ್ಲಿ ಮಂಗಗಳಲ್ಲಿ ಗುರುತಿಸಲಾಯಿತು ಪ್ರಥಮ ಬಾರಿಗೆ. ಈ ರೋಗ ಅಲ್ಲಿ ಶುರುವಾಗಿದ್ದು ಮೊದಲು ಆಕ್ಚುಲಿ ರಷ್ಯನ್ ಸ್ಪ್ರಿಂಗ್ ಸಮ್ಮರ್ ಎನ್ಸೆಫಲೈಟಿಸ್ ಅಂತ ಬೇರೆ ಒಂದು ವೈರಸ್ ಇದೆ, ಅಥವಾ ಆಲ್ಕೋರ್ಮಾ ವೈರಸ್ ಅಂತ ಇದೆ, ಆ ರೋಗ ಅಂತ ಅನ್ಕೊಂಡಿದ್ರು ಮೊದಲು. ಆದ್ರೆ ಅದು ಇದು ಬೇರೆ ಪ್ರಭೇದ, ಇದು ಬೇರೆ ವೈರಸ್ ಅಂತ ಹೇಳಿ ಆಮೇಲೆ ತಿಳಿದು ಬಂತು. ನಂತರ ಇದನ್ನ ನಾವು ಕ್ಯಾಸನೂರ್ ಫಾರೆಸ್ಟ್ ಅಂತಾನೆ ಅದನ್ನ ನಾಮಕರಣ ಮಾಡಿ ಈ ರೋಗನ ಬೇರೆ ರೋಗ ಅಂತ ಮಾಡಿ ಈ ರೋಗನ ನಾವು ಮಂಗನ ಕಾಯಿಲೆ ಅಂತ ಕರೆಯಕ್ಕೆ ಶುರು ಮಾಡಿದ್ವಿ, ಅಥವಾ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರೆಯಕ್ಕೆ ಶುರು ಮಾಡಿದ್ವಿ. ಇದು 1957ರಿಂದ ನಮ್ಮ ಪಶ್ಚಿಮ ಘಟ್ಟ, ಭಾರತದ ಪಶ್ಚಿಮ ಘಟ್ಟ, ಸಾಮಾನ್ಯವಾಗಿ ನಮ್ಮ ಶಿವಮೊಗ್ಗ ಇರ್ಬೋದು, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ಈ ಸ್ಥಳಗಳಲ್ಲಿ ಸ್ಥಳೀಯ ರೋಗವಾಗಿ ಕಂಡು ಬಂದಿದೆ. ನಂತರದ ವರ್ಷಗಳಲ್ಲಿ ತಮಿಳುನಾಡು, ಕೇರಳ, ಅದೇ ರೀತಿ ಇತರೆ ರಾಜ್ಯಗಳಲ್ಲೂ ಕೂಡ ಕಂಡು ಬಂದಿದೆ. ಸಾಮಾನ್ಯವಾಗಿ ಇದು ಕೆಂಪು ಮುಖದ ಮಂಗಗಳಲ್ಲಿ, ಅಂದ್ರೆ ಮಕಾಕ ರೇಡಿಯಾಟ ಅಂತ ಏನ್ ಕರಿತೀವಿ, ಹಾಗೂ ಕಪ್ಪು ಮುಖದ ಲಂಗೂರ್ಗಳಲ್ಲಿ, ಅದು ಕೂಡ ಒಂದು ಕೋತಿ ಮಂಗಗಳಲ್ಲಿ ಪ್ರಭೇದ. ಈ ವೈರಾಣು ಸಾಮಾನ್ಯವಾಗಿ ಕಂಡು ಬರುತ್ತೆ. ಇದಲ್ಲದೆ ಪಕ್ಷಿಗಳಿರ್ಬೋದು, ದಂಶಕಗಳು, ಅಳಿಲುಗಳಲ್ಲಿ ನೈಸರ್ಗಿಕ ರೋಗ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿವೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಗಳು ಸಾಯುತ್ತೆ ಈ ರೋಗಗಳಲ್ಲಿ. ಸಾಮಾನ್ಯವಾಗಿ ನವೆಂಬರ್ನಿಂದ ಜೂನ್ ವರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ನಮ್ಗಿದು ಈ ರೋಗ. ಈಗ ಈ ಮನುಷ್ಯರಿಗೆ ಈ ರೋಗ ಯಾವ ರೀತಿಯಿಂದ ಹರಡುತ್ತೆ ಅಂತ ಹೇಳ್ತೀರಾ, ಪ್ರಸಾರ ಆಗುತ್ತೆ ಅಂತ ಹೇಳ್ತೀರಾ ಈ ರೋಗ? ಸಾಮಾನ್ಯವಾಗಿ ಮನುಷ್ಯರಲ್ಲಿ ನಮಗೆ ಉಣ್ಣೆಗಳಿಂದ, ಅದರಲ್ಲೂ ಮುಖ್ಯವಾಗಿ ಹೀಮೋಫೈಸಾಲಿಸ್ ಅನ್ನೋ ಉಣ್ಣೆಗಳಿಂದ, ಆ ಪ್ರಭೇದ ಉಣ್ಣೆಗಳಿಂದ, ಅದಲ್ಲದೆ ಬೇರೆ ಬೇರೆ ಪ್ರಭೇದಗಳು ಇದಾವೆ. ಹೀಮೋಫೈಸಾಲಿಸ್ ಟರ್ಟುರಿಸ್, ಆರ್ಗಾಸ್, ಡರ್ಮಾ ಸೆಂಟರ್ ಅನ್ನುವಂಥ ಉಣ್ಣೆಗಳು, ಇತರೆ ಪ್ರಭೇದಗಳ ಉಣ್ಣೆಗಳಿದಾವಲ್ಲ, ಆ ಉಣ್ಣೆಗಳಿಂದ ಕಡಿತದಿಂದ ಈ ವೈರಸ್ ನಮಗೆ ಪ್ರಸರಣಗೊಳ್ಳುತ್ತೆ. ಇದಲ್ದಲೆ ಇದು ಉಣ್ಣೆಗಳಿಂದ ಬರುವಂಥದ್ದು. ಇದಲ್ದಲೆ ರೋಗಗ್ರಸ್ತ ಪ್ರಾಣಿಗಳ ಅಥವಾ ಸತ್ತ ಪ್ರಾಣಿಗಳಾಗಿರ್ಬೋದು, ಅದರ ನೇರ ಸಂಪರ್ಕದಿಂದ, ಸಾಮಾನ್ಯವಾಗಿ ಮಂಗಗಳು ಕಾಡಿನಲ್ಲಿ ಸತ್ತು ಬಿದ್ದಾಗ ನಾವು ಅದರ ದ್ರವಗಳಿರ್ಬೋದು ಅಥವಾ ಸ್ರವಿಕೆಗಳನ್ನ ಮುಟ್ಟೋದ್ರಿಂದನೂ ಕೂಡ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಮನುಷ್ಯರಿಂದ ಮನುಷ್ಯಗೆ ಹರಡೋ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ, ಅಂದ್ರೆ ಮನುಷ್ಯರಿಂದ ಮನುಷ್ಯ ಬಂದಿಲ್ಲ ಇಲ್ಲಿವರೆಗೂ, ಯಾವುದೇ ಉಲ್ಲೇಖ ಕೂಡ ಇಲ್ಲ. ಮನುಷ್ಯರಿಗೆ ಪ್ರಾಣಿಗಳ ಹಾಲಿನ, ಯಾವ್ದನ್ನ ಹಸು ಹಾಲಿರ್ಬೋದು, ಮೇಕೆ ಹಾಲಿರ್ಬೋದು, ಅದರಿಂದ ಬಂದಿರುವಂತ ಸಂಭವಗಳು ಕೂಡ ಯಾವುದು ಕೂಡ ಉಲ್ಲೇಖಗಳು ಇಲ್ಲ ಇಲ್ಲಿವರೆಗೂ. ಈ ರೋಗ ಪ್ರಸರಣಗೊಳ್ಳುತ್ತೆ ಮನುಷ್ಯನಿಗೆ ಪ್ರಾಣಿಗಳಿಂದ. ಈ ಪ್ರಾಣಿಗಳಲ್ಲಿ ಯಾವ ರೀತಿಯಿಂದ ಹರಡುತ್ತೆ ಸರ್ ಈ ರೋಗನ? ಈಗ ಮನುಷ್ಯರಿಗೆ ಉಣ್ಣೆಗಳ ಮುಖಾಂತರ ಹರಡುತ್ತೆ ಅಂತ, ಅದೇ ರೀತಿ ಪ್ರಾಣಿಗಳಿಗೂ ಕೂಡ ಇದು ರೋಗಗ್ರಸ್ತ ಉಣ್ಣೆಗಳಿಂದನೇ ಹರಡೋದು. ಅದರಲ್ಲಿ ಪ್ರಭೇದ ಹೀಮೋಫೈಸಾಲಿಸ್ ಸ್ಪೈನಿಜೆರಾ ಇರ್ಬೋದು, ಅಥವಾ ಇತರೆ ಉಣ್ಣೆಗಳ ಹೀಮೋಫೈಸಾಲಿಸ್ ಪ್ರಭೇದ ಇರ್ಬೋದು, ಅಥವಾ ಆರ್ಗಾಸ್, ಡರ್ಮಾ ಸೆಂಟರ್ ಅಥವಾ ಹಾರ್ಟ್ ಟಿಕ್ ಅಂತ ಏನ್ ಕರಿತೀವಿ, ಆ ಟಿಕ್ ವೈರಸ್, ಆ ಉಣ್ಣೆಗಳಿಂದ ಈ ವೈರಸ್ ಕಚ್ಚೋದ್ರಿಂದ, ಆ ಉಣ್ಣೆಗಳು ಕಚ್ಚೋದ್ರಿಂದ ಈ ರೋಗ ಪ್ರಾಣಿಗಳಿಗೆ ಹರಡುತ್ತೆ. ಹೇಗೆ ಅಂದ್ರೆ ರಕ್ತ ಹರಿದ ವಯಸ್ಕ ಉಣ್ಣೆಗಳು ಸುಮಾರು 1000-200 ಮೊಟ್ಟೆ, 2000 ಮೊಟ್ಟೆನ ಇಡುತ್ತೆ. 1000 ಮೊಟ್ಟೆಯಿಂದ 2000 ಮೊಟ್ಟೆ ಇಡುತ್ತೆ. ಈ ಮೊಟ್ಟೆಗಳು ಹೊಡೆದು ಸಣ್ಣ ಸಣ್ಣ ಉಣ್ಣೆಗಳಾಗುತ್ತೆ, ಅದನ್ನ ಲಾರ್ವಾ ಅಂತ ಕರಿತೀವಿ. ಇದು 3 ಜೊತೆ ಕಾಲುಳ್ಳ ಉಣ್ಣೆಗಳು ಇವು. ನಂತರ 2-3 ತಿಂಗಳ ಒಳಗೆ ಸ್ವಲ್ಪ ಮಟ್ಟಿಗೆ ದೊಡ್ಡದಾಗ್ತವೆ. 4 ಕಾಲು ಬರುತ್ತೆ, 4 ಜೋಡಿ ಕಾಲುಗಳ ನಾವೇನಂತ ಕರಿತೀವಿ ಅಂದ್ರೆ ನಿಂಫ್ ಅಂತ ಕರಿತೀವಿ. ಅದನ್ನ ಸ್ವಲ್ಪ ದೊಡ್ಡದಾಗಿರುತ್ತೆ ನಿಂಫ್, ಅದನ್ನ ಪರಿವರ್ತನೆ ಹೊಂದುತ್ತೆ. ತದನಂತರ ಈ ನಿಂಫ್ಗಳು ವಯಸ್ಕ ಉಣ್ಣೆಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಪರಿವರ್ತನೆಗೊಂಡ ಉಣ್ಣೆಗಳು ಈ 3 ಹಂತಗಳಲ್ಲೂ ಕೂಡ ಈ ವೈರಸ್ನ ದಿನ ಪ್ರಸರಣಗೊಳ್ಳಬಹುದು. ಅಂದ್ರೆ ನಿಂಫ್ ಇರ್ಬೋದು, ಅಥವಾ ಲಾರ್ವಾ ಇರ್ಬೋದು, ಅಥವಾ ವಯಸ್ಕ ಉಣ್ಣೆ ಇರ್ಬೋದು. ಯಾವುದೇ ಈ ಹಂತದಲ್ಲೂ ಕೂಡ KFD ವೈರಸ್ ಅನ್ನ
ಅದು ಕಚ್ಚೋದ್ರ ಮೂಲಕ ನಮಗೆ ಪ್ರಸರಣ, ಪ್ರಾಣಿಗಳಿಗೂ ಕೂಡ ಪ್ರಸರಣವನ್ನ ಮಾಡುವಂತ ಸಂಭವ ಹೆಚ್ಚಿರುತ್ತೆ. ಮತ್ತೆ ಇನ್ನೊಂದು ಮನುಷ್ಯರಿಗೆ ಹರಡುವ ಸಂಭವ ಆಲ್ರೆಡಿ ಹೇಳಿದೆ, ಪ್ರಾಣಿಗಳಲ್ಲಿ ಹೀಗೆ ನೇರವಾಗಿ ಇದು ಉಣ್ಣೆಯಿಂದನೇ ಬರೋದು. ಇನ್ನೊಂದು ಮನುಷ್ಯರಿಗೆ ನಾವು ಉಣ್ಣೆ ಏನಾರ ಕಚ್ಚುತ್ತಾ ಇದೆ ಅಂದ್ರೆ ನಾವು ಅದನ್ನ ಹಿಚ್ಕೋದ್ರಿಂದ, ಸಾಯಿಸೋದ್ರಿಂದ, ಅದು ಉಣ್ಣೆಯನ್ನ ಟಚ್ ಮಾಡೋದ್ರಿಂದ ಅಂದ್ರೆ ಅದರ ನೇರ ಸಂಪರ್ಕದಿಂದ ನಮಗೆ ಬರುವಂತ ಸಂಭವ ಇರುತ್ತೆ. ಅದರಿಂದ ಕಚ್ಚುವಂತ ಸಂದರ್ಭದಲ್ಲಿ ನಾವು ಹುಷಾರಾಗಿ ಇರಬೇಕಾಗುತ್ತೆ ತೆಗಿಬೇಕಾದ್ರೆ. ಈಗ ಮನುಷ್ಯರಿಗೆ ರೋಗ ಹರಡುವ ಸಂಭವಗಳು ಮತ್ತೆ ವಿಧಾನಗಳ ಬಗ್ಗೆ ಈಗ ತಾವು ಹೇಳ್ತಾ ಇದ್ದೀರಿ ಈಗಾಗಲೇ. ಆದ್ರೂ ವೈಜ್ಞಾನಿಕವಾಗಿ ಹೇಳುವುದಾದರೆ ಯಾವ ರೀತಿಯಿಂದ ಇದು ಹರಡುವ ಒಂದು ಸಂಭವ ಇರ್ತದೆ ಅಂತ ಹೇಳ್ತೀರಾ? ಈಗ ಮನುಷ್ಯರಿಗೆ ನೇರವಾಗಿ ಉಣ್ಣೆಗಳು ಕಚ್ಚೋದ್ರಿಂದ ಬರುತ್ತೆ, ಸತ್ತ ಪ್ರಾಣಿಗಳನ್ನ ಟಚ್ ಮಾಡೋದ್ರಿಂದ ಬರುತ್ತೆ ಅಂತ ಹೇಳಿದೆ. ಅದೇ ರೀತಿ ಈಗ ಹರಡುವ ಸಂಭವಗಳು ಯಾರಿಗೆ ಹೆಚ್ಚಾಗಿ ಸಂಭವಗಳು ಕಂಡು ಬರುತ್ತೆ ಈ ರೋಗಗಳು ಅಂದ್ರೆ ಮನುಷ್ಯರು ಮನರಂಜನೆಗಾಗಿ ಅಥವಾ ಹವ್ಯಾಸಕ್ಕಾಗಿ ಅಥವಾ ಕೆಲಸ ಮಾಡೋಕ್ಕಾಗಿ ಅಥವಾ ಜೀವನೋಪಾಯಕ್ಕಾಗಿ ಕಾಡಿಗೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಅಥವಾ ಜೇನು ಕೃಷಿ ಮಾಡೋರು ಇರ್ಬೋದು, ಅರಣ್ಯ ಸಿಬ್ಬಂದಿಗಳಿರ್ಬೋದು, ಅಥವಾ ನೀವು ಮರ ಅಥವಾ ಕಟ್ಟಿಗೆ ತರುವಂತವ್ರು, ಗಿಡಮೂಲಿಕೆಗಳನ್ನ ತರುವಂತಕ್ಕೆ ಕಾಡಿಗೆ ಹೋಗ್ತೀವಿ, ಆ ಪ್ರದೇಶಗಳಿಗೆ ಭೇಟಿ ನೀಡ್ತೀವಿ. ಅಂತ ಸಂದರ್ಭದಲ್ಲಿ ಈ ರೋಗಗ್ರಸ್ತ ಉಣ್ಣೆಗಳ ಕಚ್ಚುವಿಕೆಯಿಂದ ನಮಗೆ ಬರುವಂತದ್ದು ಸಂಭವ ಹೆಚ್ಚಾಗಿರುತ್ತೆ. ಈ ಜನಾಂಗಗಳಿಗೆ ಅಂದ್ರೆ ಮನುಷ್ಯರಿಗೆ, ಈ ಗ್ರೂಪಿನ ಮನುಷ್ಯರುಗಳಿಗೆ ಹೆಚ್ಚಾಗಿ ಕಂಡು ಬರೋದು. ಈ ರೈತರು ಕೂಡ ಮೇಯಿಸದಿರ್ತಾರೆ, ಹಸು ಕುರಿ ಸಾಕು ಪ್ರಾಣಿ ಮೇಯಿಸಕ್ಕೆ ಅರಣ್ಯಕ್ಕೆ ಕೊಂಡೊಯ್ತಾರೆ. ಅಲ್ಲಿ ಈ ರೈತರಿಗೂ ಕೂಡ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಈ ನವೆಂಬರ್ ಇಂದ ಜೂನ್ ತಿಂಗಳಲ್ಲಿ ಹೆಚ್ಚಾಗಿ ಈ ಉಣ್ಣೆ ಸಂತಾನೋತ್ಪತ್ತಿ ಜಾಸ್ತಿ ಇರುತ್ತೆ. ನವೆಂಬರ್ ಇಂದ ಸ್ಟಾರ್ಟ್ ಆಗಿರುತ್ತೆ. ಆ ಕಾಲಘಟ್ಟದಲ್ಲಿ ನಮಗೆ ಈ KFD ಅಥವಾ ಈ ಮಂಗನ ಕಾಯಿಲೆ ಹೆಚ್ಚಾಗಿ ಹರಡುವಂತಹ ಸಂಭವ ಜಾಸ್ತಿ ಇರುತ್ತೆ. ಅದೇ ರೀತಿ ಈಗ ಕುರಿ ಮತ್ತೆ ಹಸುಗಳನ್ನ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋದಾಗ ಈ ಉಣ್ಣೆಗಳು ಆ ಕುರಿ ಮತ್ತೆ ಹಸುಗಳ ಮೇಲೆ ಹತ್ತಿ ಅಥವಾ ಅದ್ರ ಮೇಲೆ ಉಣ್ಣೆಗಳು ರಕ್ತ ಇರಲು ಶುರು ಮಾಡಿ ಅವು ಮನೆಗಳಿಗೂ ಬರುತ್ತೆ. ಅಂದ್ರೆ ನಾವು ಮನೆಗೆ ಕರ್ಕೊಂಡ್ ಬಂದ್ಮೇಲೆ ಉಣ್ಣೆಗಳು ಕೂಡ ಮನೆಗೆ ಬರುತ್ತೆ. ಮನೆಗೆ ಬಂದಾಗ ನಮ್ಮ ಮೈ ಮೇಲೆ ಏರ್ಬೋದು ಅಥವಾ ಸಾಕು ಪ್ರಾಣಿಗಳ ಮೈ ಮೇಲೆ ಏರಿ ಅವಕ್ಕೂ ಕೂಡ ರೋಗ ಪ್ರಸರಣ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಇದು ಇನ್ನೊಂದು ಸಂಭವ. ಇದಲ್ದಲೆ ನಮ್ಮ ಈ ನೈಸರ್ಗಿಕ ನಿತ್ಯ ಹರಿದ್ವರ್ಣ ಪ್ರದೇಶ, ಅದು ವೆಸ್ಟರ್ನ್ ಘಾಟ್ಸ್ ಅಂತ ಏನ್ ಕರಿತೀವಿ, ಪಶ್ಚಿಮ ಘಟ್ಟ ಅಂತ ಏನ್ ಕರಿತೀವಿ, ಈ ಉಣ್ಣೆಗಳ ಸಂಖ್ಯೆ ಹೆಚ್ಚಾಗಿ ಕಡಿಮೆ ಇರುತ್ತೆ ಯೂಶಲಿ. ಆದ್ರೆ ಈ ಮರಗಳ ಎಲೆಗಳು ಉದುರಿದಾಗ ಅವು ಬೇಗನೆ ಕೊಳೆತು ಗೊಬ್ಬರ ಆಗುತ್ತೆ. ಆದರೆ ಕೃತಕವಾಗಿ ಅರಣ್ಯ ಎಲ್ಲೆಲ್ಲಿ ಬೆಳೆಸಿದೀವಿ ಅಲ್ಲಿ ಈ ಉಣ್ಣೆಗಳ ಸಂಖ್ಯೆ ಜಾಸ್ತಿ ಇದೆ. ಈ ನಿತ್ಯ ಹರಿದ್ವರ್ಣ ಎಲ್ಲೆಲ್ಲಿದೆ ಅಲ್ಲಿ ಸ್ವಲ್ಪ ಕಡಿಮೆ ಈ ಉಣ್ಣೆಗಳ ಸಂಖ್ಯೆ. ಆದ್ರೆ ಈ ನಾವು ಕೃತಕವಾಗಿ ಎಲ್ಲೆಲ್ಲಿ ಮರಗಳನ್ನ ಸ್ವಲ್ಪ ಬೆಳೆಸಿ ಕಾಡನ್ನ ಮಾಡಿರ್ತೀವಿ ಅಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ. ಏನಕ್ಕಂದ್ರೆ ಈ ಎಲೆಗಳೆಲ್ಲ ಒಣಗಿದ ಮರಗಳು ಎಲೆಗಳು ಹೆಚ್ಚಿರೋದ್ರಿಂದ ಈ ಉಣ್ಣೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ಮಂಗನ ಕಾಯಿಲೆ ಹರಡುವಂತ ಸಂಭವ ಕೂಡ ಜಾಸ್ತಿ ಇರುತ್ತೆ ಎಲ್ಲಿ ನಾವು ಕಾಡನ್ನ ಮಾಡಿರ್ತೀವಿ ಅಲ್ಲಿ. ಆದ್ರೆ ದಟ್ಟವಾದ ಕಾಡಿನಲ್ಲಿ ಕಡಿಮೆ. ಈ ದಟ್ಟವಾದ ಕಾಡಿನ ನಾವು ಈಗ ಹೋದ್ರು ಕೂಡ, ರೈತರು ಕೂಡ ಹೋದ್ರು ಕೂಡ ಎಲ್ಲ ಬೌಂಡ್ರಿಯಲ್ಲಿ ಅಥವಾ ಸ್ವಲ್ಪ ಅದರ ಪರಿಧಿಯಲ್ಲಿ ಹೋಗಿ ಸ್ವಲ್ಪ ಮೇಯಿಸ್ಕೊಂಡು ಬರ್ತಾರೆ. ಯಾರು ದಟ್ಟವಾದ ಕಾಡಿನಲ್ಲಿ ಒಳಗಡೆ ಹೋಗೋದಿಲ್ಲ. ಅದೇ ಪರಿಧಿಯಲ್ಲಿ ಈ ಉಣ್ಣೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗೂ ಮಂಗಗಳು ಸತ್ತಾಗ ಏನು ಮುಟ್ಟದ್ರೆ ಅವರಿಗೆ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಹೀಗೆ ಈ ಮನುಷ್ಯರಿಗೆ ಈ ರೋಗ ಹರಡುವ ಸಂಭವಗಳು ಹೆಚ್ಚಾಗಿರುತ್ತೆ. ಈಗ ಮನುಷ್ಯರಲ್ಲಿ ಈ ಮಂಗನ ಕಾಯಿಲೆ ರೋಗದ ಒಂದು ಲಕ್ಷಣಗಳಿಗೆ ಬಂದ್ರೆ ಯಾವ ರೀತಿಯಿಂದ ಅಂತ ಹೇಳ್ತೀರಾ ಸರ್? ಈ ರೋಗ ಆಲ್ರೆಡಿ ಹೇಳಿದೆ, ಇದು ಮಂಗನ ಕಾಯಿಲೆ ಅಥವಾ ಮಂಗನ ಜ್ವರ ಅಂತ. ಜ್ವರ ಸಾಮಾನ್ಯವಾಗಿ ಇರುತ್ತೆ. ಅದಕ್ಕಿಂತ ಮೊದಲು ಇದು ಸೋಂಕು ತಗಲಿಂದ 3-8 ದಿನದೊಳಗೆ ಚಳಿ ಜ್ವರ ಶುರು ಆಗುತ್ತೆ, ತಲೆನೋವು ಬರುತ್ತೆ, ಗಂಟಲು ನೋವು, ವಾಂತಿ, ಆಹಾರ ಪಚನಕ್ಕೆ ಸಂಬಂಧಿಸಿದ ಲಕ್ಷಣಗಳು ಕಂಡು ಬರ್ಬೋದು, ಮಾಂಸಖಂಡಗಳ ನೋವು, ದುಗ್ಧಗಂತಿ ಉರಿಯೂತ ಆಗ್ಬೋದು. ಈ ರೀತಿಯಾಗಿ ನಮಗೆ ಲಕ್ಷಣಗಳು ಕಂಡು ಬರುತ್ತೆ. ಇದಲ್ದಲೆ ರಕ್ತದೊತ್ತಡ, BP ಅಥವಾ ಹೃದಯ ಬಡಿತ ಕಡಿಮೆ ಆಗೋದು, ಈ ರೀತಿ ಎಲ್ಲ ಶುರು ಆಗುತ್ತೆ. ಕಣ್ಣಿನ ಪೊರೆಯಲ್ಲಿ ರಕ್ತಸ್ರಾವ ಆಗುವಂಥದ್ದು. ಇದು ಏನಂದ್ರೆ ತುಂಬಾ ಸಿವಿಯರ್ ಡಿಸೀಸ್ ಆಯ್ತು ಅಂದ್ರೆ ಕಣ್ಣಿನ ಪೊರೆಯಲ್ಲಿ ರಕ್ತಸ್ರಾವ ಆಗುತ್ತೆ, ಮೂಗಿನಿಂದ ರಕ್ತಸ್ರಾವ ಆಗ್ಬೋದು ಅಥವಾ ರಕ್ತ ಭೇದಿ ಕೂಡ ಆಗ್ಬೋದು. 1-2 ವಾರದಲ್ಲಿ ರೋಗ ಲಕ್ಷಣ ಕಡಿಮೆ ಆಗ್ಬೋದು. ಇದಾದ್ಮೇಲೆ ಕಡಿಮೆ ಆಗ್ಬಿಡುತ್ತೆ. ಆದ್ರೆ 10-20% ರೋಗಿಗಳಲ್ಲಿ 2ನೇ ಹಂತ ರೋಗ ಬರುತ್ತೆ. ಅಂದ್ರೆ ಪುನಃ ಇದೇ ಲಕ್ಷಣಗಳು ಕಂಡು ಬರುತ್ತೆ. ಈಗ ಫಸ್ಟ್ ಒಂದು ವಾರ ಅಥವಾ 2 ವಾರ ತನಕ ಈ ರೋಗಗಳು ಇರುತ್ತೆ. ಇದಾದ್ಮೇಲೆ ಮತ್ತೆ ಕಡಿಮೆ ಆಗ್ಬಿಡುತ್ತೆ. ಕಡಿಮೆ ಆಗಿ ಮತ್ತೆ 2ನೇ ಹಂತದಲ್ಲಿ ಈ ರೋಗ ಶುರು ಆಗುತ್ತೆ. ಅದು 1-2 ವಾರ ತನಕ ಇರ್ಬೋದು. ಅದನ್ನ ನಾವು ಸಿವಿಯರ್ ಡಿಸೀಸ್ ಅಂತ ಕರಿತೀವಿ. ಸಿವಿಯರ್ ಅಥವಾ ತುಂಬಾ ರೋಗ ಲಕ್ಷಣಗಳು ಹೆಚ್ಚಾಗಿರುತ್ತೆ, ತೀವ್ರತರ ರೋಗ ಅಂತ ಕರಿತೀವಿ. ಈ 2ನೇ ಹಂತದಲ್ಲಿ ಬಂದ್ಬಿಟ್ರೆ ಮೆದುಳಿನ ಉರಿಯೂತ ಮಾಡಿ ಮಾನಸಿಕ ಅಸ್ವಸ್ಥತೆ ಕಾಣಿಸ್ಬೋದು. ಹಾಗೂ ಈ ರಕ್ತಸ್ರಾವ, ಬೇರೆ ಬೇರೆ ಆರ್ಗನ್ ಅಥವಾ ನಮ್ಮ ಏನೇನು ಒಳಗಡೆ ಆರ್ಗನ್ಗಳಿದಾವೆ ಅದರಲ್ಲೆಲ್ಲದರಲ್ಲೂ ರಕ್ತಸ್ರಾವ ಆಗಿ ನ್ಯೂಮೋನಿಯಾ ಅಂತ ಕೂಡ ಆಗಿ ಕೋಮಾ ಆಗಿ ಸಾವನ್ನ ಸಂಭವಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. 3-5% ಸಾವು ಸಂಭವಿಸುವಂತ ಸಂದರ್ಭ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಎಷ್ಟೊಂದು ಸಾವು ಸಂಭವಿಸಿದೆ. ಇದು KFD ಈ ಭಾಗದಲ್ಲೇನೆ ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಕೂಡ ಇದನ್ನ ಪ್ರತಿ ವರ್ಷದಲ್ಲೂ ಕೂಡ ನಾವು ನೋಡ್ತಾ ಇದೀವಿ. ಮನುಷ್ಯರಲ್ಲಿ 1 ಅಥವಾ 2 ಸಾವುಗಳು ಸಂಭವಿಸಿದಂತ ಪ್ರಕರಣಗಳನ್ನ ನಾವು ನೋಡ್ತಾನೆ ಇದೀವಿ ಈ ರೋಗದಿಂದ.
ಆಮೇಲೆ ಈಗ ಮಂಗಗಳಲ್ಲಿ ಇದರ ರೋಗ ಲಕ್ಷಣಗಳು ಯಾವ ರೀತಿಯಿಂದ ಇರ್ತದೆ ಅಂತ ಹೇಳ್ತೀರಿ? ಮಂಗಗಳಲ್ಲಿ ಇದು ಸಾಮಾನ್ಯವಾಗಿ ಪ್ರಾಯೋಗಿಕವಾಗಿ ನೋಡಿದ್ದಾರೆ, ಪ್ರಾಯೋಗಿಕವಾಗಿ ಮಾಡಿರೋದ್ರಿಂದ ಅಲ್ಲಿ ಮಂಗಗಳಲ್ಲಿ ಮನುಷ್ಯರಂತಾನೆ ಇರುತ್ತೆ. ಅಂದರೆ 4 ದಿನದ ನಂತರ ಜ್ವರ ಬರೋದು, ಬೇದಿ ಅಥವಾ ನಿರ್ಜಲೀಕರಣ ಅಂದರೆ ಡಿಹೈಡ್ರೇಷನ್ ಆಗೋವಂಥದ್ದು, ಹಾಗೆ ಮೆದುಳಿನ ಉರಿಯೂತ ಆಗೋಂಥದ್ದು, ರಕ್ತಹೀನತೆ, ಇನ್ನು ಬೇರೆ ಬೇರೆ ಅಂಗಾಂಗಗಳಲ್ಲಿ ಕೂಡ ಇದು ಉರಿಯೂತ ಸಂಭವಿಸಿದೆ. ಸಾವಿನ ಸಂಖ್ಯೆ ಇದರಲ್ಲಿ ಹೆಚ್ಚಾಗಿರುತ್ತೆ. ನಮ್ಮದು ಬರೀ 3-5% ಅಂತ ಹೇಳಿದೆ, ಇದರಲ್ಲಿ 80% ಮಂಗಗಳು ಸಾಯುವಂಥ ಸಂಭವ ಜಾಸ್ತಿ ಇರುತ್ತೆ. ಲಕ್ಷಣಗಳೆಲ್ಲ ಆಲ್ಮೋಸ್ಟ್ ನಮಗೆ ಹೇಗೆ ಮನುಷ್ಯರಲ್ಲಿ ಬರುತ್ತೆ ಅದೇ ರೀತಿ ಇದರಲ್ಲೂ ಕೂಡ ಕಂಡು ಬರುತ್ತೆ. ಈಗ ಇದು ರೋಗ ಪತ್ತೆ ಹಚ್ಚುವಿಕೆ ಹೇಗೆ ಅಂತ ಹೇಳ್ತೀರಾ? ಇದೇ ಮಂಗನ ಕಾಯಿಲೆನೇ ಇದೆ ಅಂತ ನಾವು ಯಾವ ರೀತಿಯಿಂದ ಅದು ಖಚಿತಪಡಿಸ್ಕೋಬಹುದು ಅಂತ ಹೇಳ್ತೀರಾ? ಈಗ ರೋಗ ಲಕ್ಷಣಗಳ ಮುಖಾಂತರ ನಾವು ಅದನ್ನ ಕಂಡುಹಿಡಿಬಹುದು. ರಕ್ತಸ್ರಾವ ಇರಬಹುದು, ಅಥವಾ ಈಗ 1 ವಾರದ ಅಥವಾ 2 ವಾರದ ತನಕ ಈ ರೋಗ ಲಕ್ಷಣಗಳಿರುತ್ತೆ ಅಂತ ಹೇಳಿದೆ. ಆ ರೀತಿ ರೋಗ ಲಕ್ಷಣಗಳು ಕಂಡು ಬಂದು ಕಡಿಮೆ ಆಗಿರುತ್ತೆ, ಮತ್ತೆ ಇನ್ನೊಂದ್ಸಲ ಬಂದ್ಬಿಡುತ್ತೆ. ಅಥವಾ ಈ ಹಿಸ್ಟ್ರಿ ಇರ್ಬೋದು. ಹಿಸ್ಟ್ರಿ ಅಂದ್ರೆ ನೀವು ಕಾಡಿಗೆ ಭೇಟಿ ಮಾಡಿರ್ಬೋದು, ಅಥವಾ ಉಣ್ಣೆಗಳು ಕಚ್ಚಿರುವಂತ ಹಿಸ್ಟ್ರಿ ಇರ್ಬೋದು, ಅಥವಾ ಬೇರೆ ಪ್ರಾಣಿಗಳು ನೀವು ಸತ್ತಿರೋಂಥ ಮಂಗಗಳಿರ್ಬೋದು, ಅಥವಾ ಕಾಡು ಪ್ರಾಣಿಗಳನ್ನ ಮುಟ್ಟಿ ಅಂತ ಸಂಭವ ಇರಬಹುದು. ಅಂತ ಸಂಭವ ಇದ್ದು ನಿಮಗೆ ರೋಗ ಲಕ್ಷಣಗಳು ಶುರುವಾದ್ರೆ, ಜ್ವರ, ವಾಂತಿ ಇರ್ಬೋದು, ಅದ್ರ ಜೊತೆಗೆ ಮೈಕೈ ನೋವು, ಈ ರೋಗ ಲಕ್ಷಣಗಳು ಕಂಡು ಬಂದ್ರೆ ಅದರ ಮುಖಾಂತರ ನಾವು ಇದನ್ನು ಪತ್ತೆ ಹಚ್ಚಬಹುದು. ಮತ್ತೆ ನಮ್ಮ ಶಿವಮೊಗ್ಗ ಈ ಕಡೆ ಮಲೆನಾಡು ಭಾಗದಲ್ಲಿ ಈ ತರ ಸಿಂಪ್ಟಮ್ಸ್ಗಳು ಕಂಡು ಬಂದ್ರೆ ಸಾಮಾನ್ಯವಾಗಿ ನಾವು ಅದನ್ನ ಮಂಗನ ಕಾಯಿಲೆ ಅಥವಾ ಮಂಗನ ಜ್ವರ ಅಂತಲೂ ಕೂಡ ಪತ್ತೆ ಹಚ್ಚಬಹುದು. ಇದಲ್ದಲೆ ಸಾಮಾನ್ಯವಾಗಿ ನಮಗೆ ಲ್ಯಾಬೊರೇಟರಿಗಳಲ್ಲಿ ನಮ್ಮ ಡಾಕ್ಟರ್ಗಳು ಏನ್ ಮಾಡ್ತಾರೆ, ನಮ್ಮ ಬ್ಲಡ್ ಅನ್ನು ತಕೊಂಡು ಅದನ್ನ ಪರೀಕ್ಷೆ ಮಾಡಿಸಿ, ಪ್ರಯೋಗಾಲಯಕ್ಕೆ ಕಳಿಸಿ ಪರೀಕ್ಷೆ ಮಾಡಿಸಿ, PCR, ಎಲೈಸಾ ಅಂತ ಬೇರೆ ಬೇರೆ ವಿಧಾನಗಳಿದಾವೆ. ಅದರ ವಿಧಾನದ ಮುಖಾಂತರ ಇದನ್ನ ಕನ್ಫರ್ಮ್ ಮಾಡ್ಕೊಂತೀವಿ. ಕನ್ಫರ್ಮ್ ಮಾಡ್ಕೊಂಡು ಇದು KFD ಅಥವಾ ಮಂಗನ ಕಾಯಿಲೆ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಈಗ ಇದರ ತಡೆಗಟ್ಟುವಿಕೆ ಮತ್ತೆ ನಿಯಂತ್ರಣ ಕ್ರಮಕ್ಕೆ ಬಂದ್ರೆ ಚಿಕಿತ್ಸೆ, ಈಗ ಈ ರೋಗಕ್ಕೆ ನಾವು ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇದೆಯಾ ಅಥವಾ ಇನ್ನೂ ಪ್ರಯೋಗದ ಹಂತದಲ್ಲಿ ಇದೆಯಾ ಸರ್? ಇದು ಒಂದು ವೈರಸ್ ಇಂದ ಬರುವಂತ ರೋಗ ಆಗಿರೋದ್ರಿಂದ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಈಗ ಬೇರೆ ವೈರಸ್ಗಳಲ್ಲಿ ಕೆಲವೊಂದು ವೈರಸ್ಗಳಲ್ಲಿ ಮಾತ್ರ ನಿರ್ದಿಷ್ಟ ಚಿಕಿತ್ಸೆ ಇದೆ, ಬಟ್ ಇದಕ್ಕೆ ಯಾವುದೇ ತರಹದ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ಈ ರೋಗ ಲಕ್ಷಣಗಳು ಕಂಡ ತಕ್ಷಣನೇ ಆಸ್ಪತ್ರೆಗೆ ದಾಖಲಾಗಬೇಕಾಗತ್ತೆ. ನಾವು ಮನುಷ್ಯರು ಯಾವ ರೋಗ ಲಕ್ಷಣ ಇದೆ ಅದಕ್ಕೆ ಅನುಗುಣವಾಗಿ, ಉದಾಹರಣೆಗೆ ರಕ್ತದೊತ್ತಡ ಇರ್ಬೋದು, ಅಥವಾ ಡಿಹೈಡ್ರೇಷನ್ ಇರ್ಬೋದು, ಅಥವಾ ಮಾಂಸಖಂಡ ನೋವು ಇರ್ಬೋದು, ಅದಕ್ಕೆ ತಕ್ಕನಾದಂತ ಇಂಜೆಕ್ಷನ್ ಅಂದ್ರೆ ಡ್ರಗ್ ಅಥವಾ ಯಾವ್ದನ್ನ ಔಷಧಿಗಳನ್ನ ಕೊಟ್ಟು ಅದನ್ನ ಕಡಿಮೆ ಮಾಡಬೇಕಾಗತ್ತೆ. ಈ ಡಿಹೈಡ್ರೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಯಾವುದೇ ವೈರಲ್ ಫೀವರ್ ಇರ್ಬೋದು, ಅಥವಾ ಇದು ಮಂಗನ ಜ್ವರ, ಮಂಗನ ಕಾಯಿಲೆ ಇರ್ಬೋದು, ಡಿಹೈಡ್ರೇಷನ್ ಹೆಚ್ಚಾಗಿ ಆಗುತ್ತೆ ಈ ವೈರಸ್ ರೋಗಗಳಲ್ಲಿ. ಅದರಿಂದ ನಿರ್ಜಲೀಕರಣ ಅಂದ್ರೆ ಅದನ್ನ ನಾವು ಡ್ರಿಪ್ಸ್ ಅಥವಾ ಇದನ್ನ ಹಾಕೋದ್ರಿಂದ ನಮ್ಮ ನೀರಿನ ಅಂಶನ ಅಥವಾ ಪ್ರಮಾಣವನ್ನ ಹೆಚ್ಚಾಗಿ ಮಾಡಬಹುದು. ಅದೇ ರೀತಿ BP ಮತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗುತ್ತೆ. ಜ್ವರನ ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ಇಂಜೆಕ್ಷನ್ಗಳನ್ನ ಅಥವಾ ಔಷಧಿಗಳನ್ನ ನೀಡಬೇಕಾಗುತ್ತೆ. ಈ ರೀತಿ ನಾವು ಒಂದೇನಂದ್ರೆ ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಕೊಡಬಹುದು. ಆದರೆ ಇದಕ್ಕೆ ಈ ವೈರಸ್ಸನ್ನು ಸಾಯಿಸೋದಕ್ಕೆ ಅಥವಾ ಈ ರೋಗವನ್ನು ಕಂಪ್ಲೀಟ್ ನಿರ್ಮೂಲನೆ ಮಾಡೋದಕ್ಕೆ ಯಾವುದೇ ತರಹದಂತ ನಮಗೆ ಚಿಕಿತ್ಸೆ ಇಲ್ಲ. ಈಗ ರೋಗ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕ್ರಮಗಳಿಗೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೈಜ್ಞಾನಿಕವಾಗಿ? ಇದು ಬಹಳ ಪ್ರಾಮುಖ್ಯ ಹೊಂದಿದೆ. ಯಾಕೆಂದ್ರೆ ಇದು ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ನಮ್ಮ ಕೈಲೇ ಇದೆ. ಇದನ್ನ ನಾವು 2 ಹಂತವಾಗಿ ನಾವು ಮಾಡ್ತೀವಿ. ಒಂದು ತಾಂತ್ರಿಕ ವರ್ಗದವರು, ಅಂದ್ರೆ ಆಲ್ರೆಡಿ ಹೇಳಿದೆ, ಯಾರ್ಯಾರು ಕಾಡಿಗೆ ಹೋಗ್ತಾರೆ ಅಥವಾ ಅರಣ್ಯ ಸಿಬ್ಬಂದಿಗಳಿರ್ಬೋದು ಅಥವಾ ಕೃಷಿಕರಿರ್ಬೋದು, ಕೆಲವರು ಕಾಡಿನಲ್ಲೇ ಮಾಡ್ತಿರ್ತಾರೆ, ಅಂಥವ್ರು ಮಾಡೋಂಥ ಅನುಸರಿಸಿದ ಕ್ರಮಗಳು ಯಾವ್ಯಾವ ಅಂತ ಒಂದು. ಇನ್ನೊಂದು ಜನಸಾಮಾನ್ಯರು ಯಾವ್ದಾದ್ರು ಮಾಡಬೇಕು ಅಂತ ಒಂದು. ಎರಡನ್ನೂ ಹೇಳ್ತೀನಿ. ಮೊದಲನೇದಾಗಿ ತಾಂತ್ರಿಕ ವರ್ಗದವರು ಅನುಸರಿಸಬೇಕಾದ ಕ್ರಮಗಳು ಏನೇನು ಮಾಡಬೇಕು ಅಂದ್ರೆ, ಪಶುವೈದ್ಯರು ಇರ್ಬೋದು ಅಥವಾ ಅರಣ್ಯ ಸಿಬ್ಬಂದಿಗಳು, ಇವ್ರು ಯಾರೇನ ಇದ್ರೆ ಇವರೆಲ್ಲರೂ ಏನಂದ್ರೆ ಫಸ್ಟ್ ರೋಗದ ಸಮೀಕ್ಷೆನ ಮಾಡಬೇಕಾಗತ್ತೆ. ಆರಂಭಿಕ ಹಂತದಲ್ಲೇ ರೋಗನ ಪತ್ತೆ ಹಚ್ಚಬೇಕಾಗತ್ತೆ, ವರದಿಯನ್ನ ಸಲ್ಲಿಸಬೇಕಾಗತ್ತೆ, ರೋಗಿಗಳ ಪಾಲನೆ ಮತ್ತು ಇತ್ಯಾದಿಯನ್ನ ಮಾಡಬೇಕಾಗತ್ತೆ. ವೈದ್ಯರಾಗಿರ್ಬೋದು ಅಥವಾ ಪಶುವೈದ್ಯರಾಗಿರ್ಬೋದು, ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಈ ಸಮೀಕ್ಷೆಯನ್ನ ಮಾಡಲೇಬೇಕು ತಾಂತ್ರಿಕ ವರ್ಗದವರು ಎಲ್ಲರೂ ಕೂಡ. ಅದ್ರ ಜೊತೆಗೆ ಉಣ್ಣೆ ಸಮೀಕ್ಷೆ ಮತ್ತು ನಿಯಂತ್ರಣ ಮಾಡಬೇಕಾಗತ್ತೆ. ಉಣ್ಣೆ ಸಮೀಕ್ಷೆನೂ ಮಾಡಬೇಕಾಗತ್ತೆ. ಅಂದ್ರೆ ಉಣ್ಣೆ ಸಮೀಕ್ಷೆ ಅಂದ್ರೆ ಅದ್ರ ಸಂಖ್ಯೆಗಳು ಎಷ್ಟಿದಾವೆ, ಅದು ನಾವು ಹೇಗೆ ಅಂದ್ರೆ ಒಂದು ಸ್ಕ್ವೇರ್ ಮೀಟರ್ಗೆ ಅಥವಾ 1 ಹೆಕ್ಟಾರ್ಗೆ ಅಥವಾ 1 ಎಕರೆಗೆ ಹೀಗೆ ಅಷ್ಟಕ್ಕೆ ಎಷ್ಟು ನಂಬರ್ ಇದಾವೆ ಅಂತ, ಉಣ್ಣೆಗಳ ಸಂಖ್ಯೆ ಎಷ್ಟಿದೆ ಅಂತ ಮಾಡ್ತಾರೆ. ಅದರ ಜಾತಿ ಯಾವುದು, ಪ್ರಭೇದ ಯಾವುದು ಇತ್ಯಾದಿಗಳ ಸಮೀಕ್ಷೆನ ಮಾಡಬೇಕಾಗತ್ತೆ. ಇದು ಕಾಲಕ್ಕೆ ಮಾಡ್ತಿರ್ತಾರೆ. ಏನಕ್ಕಂದ್ರೆ ಆ ಉಣ್ಣೆಗಳ ಜಾತಿ ಪ್ರಭೇದ ಜಾಸ್ತಿ ಇತ್ತು ಅಥವಾ ಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ರೋಗ ಹರಡೋ ಸಂಭವ ಜಾಸ್ತಿ ಇರುತ್ತೆ. ಆದ್ರಿಂದ ಈ ಉಣ್ಣೆ ಸಮೀಕ್ಷೆನ ಮಾಡಲೇಬೇಕಾಗತ್ತೆ. ಇದನ್ನ ಅರಣ್ಯ ಸಿಬ್ಬಂದಿಗಳು ಪಶುವೈದ್ಯರ ಸಹಾಯದ ಜೊತೆಗೆ ಮಾಡ್ತಾರೆ ಇದನ್ನ. ಮತ್ತೆ ಇದನ್ನ ನಿಯಂತ್ರಣ ಮಾಡೋದು ಹೇಗೆ ಅಂದ್ರೆ ಉಣ್ಣೆಗಳ ನಿಯಂತ್ರಣ ಮಾಡೋದಕ್ಕೆ, ಈಗ ಮಂಗಗಳು ಸತ್ತಿರ್ತವೆ. ಮಂಗಗಳು ಸತ್ತಾಗ ಅದರ ಸುತ್ತಲೂ ಸತ್ತೆ ಅಂತ ಮಂಗಗಳ ಸುತ್ತ
ಸುತ್ತಲೂ 50 ಮೀಟರ್ನಷ್ಟು ಪರಿಧಿಯಲ್ಲಿ ಈ ಸಿಂಪಡಣೆ ಮಾಡಬೇಕಾಗುತ್ತೆ. ಕೀಟನಾಶಕಗಳಿರುತ್ತಲ್ಲ, ತುಂಬ ಇದಾವೆ, ಉಣ್ಣೆಗಳನ್ನ ಸಾಯಿಸೋದಕ್ಕೆ ಬೇಕಾದಷ್ಟು ಕೀಟನಾಶಕಗಳು ಸಿಗುತ್ತೆ. ಆ ಸಿಂಪಡಿಸ್ಬಿಟ್ರೆ ಆ ಸುತ್ತಮುತ್ತಲಿನ ಜಾಗದಲ್ಲಿ ಇರುವಂಥ ಸಣ್ಣ ಸಣ್ಣ ಮರಿಗಳ ಉಣ್ಣೆಗಳಿರ್ಬೋದು ಅಥವಾ ದೊಡ್ಡ ಉಣ್ಣೆಗಳು ಕೂಡ ಎಲ್ಲನೂ ಸಾಯಿಸ್ಬೋದು. ಅದೇ ರೀತಿ ಕೊಟ್ಟಿಗೆ ಸುತ್ತಮುತ್ತಲನ್ನು ಕೂಡ ನಾವು ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಅದಲ್ಲದೆ ಲಸಿಕೆಯನ್ನು, ಉತ್ತಮವಾದ ಲಸಿಕೆಯನ್ನು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಈ ತಾಂತ್ರಿಕ ವರ್ಗದವ್ರಿಗೂ ಅಂದರೆ ಪಶುವೈದ್ಯರಿರ್ಬೋದು ಅಥವಾ ಯಾರೇ ರಿಸರ್ಚರ್ಸ್ ಇರ್ಬೋದು ಅಥವಾ ವೈದ್ಯರಿರ್ಬೋದು, ಮನುಷ್ಯರಿಗೆ ಕೂಡ ಆಗಲಿ ಅಥವಾ ಪ್ರಾಣಿಗಳಿಗಾಗಲಿ ಒಂದು ಲಸಿಕೆಯನ್ನು ಅವರು ಡೆವಲಪ್ ಮಾಡಬೇಕಾಗತ್ತೆ, ಅಂದರೆ ಅಭಿವೃದ್ಧಿ ಮಾಡಬೇಕಾಗತ್ತೆ. ಇದರಿಂದ ನಾವು ಸಾಯುವಂಥ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಮತ್ತು ಮರಣ ಹೊಂದಿದ ಪ್ರಾಣಿಗಳ ವಿಲೇವಾರಿಯನ್ನು ಸರಿಯಾಗಿ ಮಾಡಬೇಕಾಗತ್ತೆ. ಈಗ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿಗಳಿರ್ಬೋದು, ಮಂಗಗಳು ಸತ್ತಾಗ ಅದನ್ನು ಪರೀಕ್ಷೆ ಮಾಡಿಸಿ ಮತ್ತೆ ಸತ್ತಂಥ ದೇಹ ಏನಿರುತ್ತಲ್ಲ ಅದನ್ನು ಸರಿಯಾಗಿ ವಿಲೇವಾರಿ ಮಾಡಬೇಕಾಗತ್ತೆ. ಅದನ್ನು ವಿಲೇವಾರಿ ಮಾಡಲಿಲ್ಲ ಅಂದರೆ ಬೇರೆ ಪ್ರಾಣಿಗಳು ಬಂದು ಮುಟ್ಟೋದ್ರಿಂದ ಇರ್ಬೋದು ಅಥವಾ ಮನುಷ್ಯರು ಹೋಗಿ ಮುಟ್ಟೋದ್ರಿಂದ ಕೂಡ ರೋಗ ಹರಡುವಂಥ ಸಂಭವ ಜಾಸ್ತಿ ಇರುತ್ತೆ. ಆದ್ದರಿಂದ ಅದನ್ನು ಸರಿಯಾಗಿ ನಾವು ಕೂಡ ರಕ್ಷಣೆಯನ್ನು ತಗೊಂಡು ಅದನ್ನು ಸರಿಯಾಗಿ ವಿಲೇವಾರಿಯನ್ನು ಮಾಡಬೇಕಾಗತ್ತೆ. ಇದಲ್ದಲ್ಲೇ ರೋಗ ನಿಯಂತ್ರಣದ ಅರಿವನ್ನು ಮೂಡಿಸಬೇಕಾಗತ್ತೆ. ನಾವು ಈ ತಾಂತ್ರಿಕ ವರ್ಗದವರು, ಪಶುವೈದ್ಯರಿರ್ಬೋದು, ವೈದ್ಯರಿರ್ಬೋದು, ಇತರೆ ವರ್ಗದವರು ಜನಸಾಮಾನ್ಯರಿಗೆ ಅರಿವನ್ನು ಮೂಡಿಸಬೇಕಾಗತ್ತೆ. ಈ ರೇಡಿಯೋ ಟಾಕ್ ಮೂಲಕ ಇರ್ಬೋದು ಅಥವಾ ನ್ಯೂಸ್ ಪೇಪರ್ಗಳ ಮೂಲಕ ಅಥವಾ ಇತರೆ ಮಾಧ್ಯಮಗಳ ಮೂಲಕ ಇತರೆ ಜನಸಾಮಾನ್ಯರಿಗೆ ಹೇಗೆ ಹರಡುತ್ತೆ, ಹೇಗೆ ಇದನ್ನು ತಡೆಗಟ್ಟಬಹುದು ಅನ್ನೋ ಅರಿವನ್ನು ಮೂಡಿಸಿದ್ರೆ 50% ಅಷ್ಟನ್ನು ಕಡಿಮೆ ಮಾಡ್ಬೋದು ನಾವು. ಆಕ್ಚುಲಿ ಈ ಉಣ್ಣೆಗಳು ಸಾಮಾನ್ಯವಾಗಿ ನೆಲದ ಮೇಲೆ ಬಿದ್ದ ಒಣಗಿದ ಎಲೆಗಳು ಅಥವಾ ಒಣಗಿದ ಮರಗಳ ಮೇಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ಅರಣ್ಯ ಪ್ರದೇಶಗಳಲ್ಲಿ ಹಣ್ಣಿನ ಮರಗಳನ್ನು ಬೆಳೆಸೋದು ಉತ್ತಮ. ಇದರಿಂದ ಮಂಗಗಳು ಮರಗಳ ಮೇಲೆ ಕುತ್ಕೊಳ್ತವೆ, ಕೆಳಗೆ ಬರೋದಿಲ್ಲ. ಹಾಗೂ ಆಹಾರಕ್ಕಾಗಿ ನೆಲಕ್ಕೆ ಬರುವ ಸಂಭವ ಕಡಿಮೆ ಆಗೋದ್ರಿಂದ ಈ ಉಣ್ಣೆ ಕಡಿತ ಉಂಟಾಗೋದು ಕಡಿಮೆ ಆಗುತ್ತೆ. ಈ ಉಣ್ಣೆಗಳು ಮರದ ಮೇಲೆ ಇರಲ್ಲ, ಇವು ನೆಲದ ಮೇಲೆ ಇರುತ್ತೆ ಸಾಮಾನ್ಯವಾಗಿ. ಅವು ಮಂಗಗಳು ಯಾವಾಗ ನೆಲಕ್ಕೆ ಬರುತ್ತೆ ಆವಾಗ ಉಣ್ಣೆ ಕಡಿಯುವಂಥ ಸಂಭವ ಜಾಸ್ತಿ ಇರುತ್ತೆ, ಸಂಪರ್ಕ ಬರುವಂಥ ಜಾಸ್ತಿ ಇರುತ್ತೆ. ಆದ್ರಿಂದ ಸ್ವಲ್ಪ ಇದನ್ನೊಂದು ಮಾಡ್ಬೋದು. ಏನಂದ್ರೆ ಹಣ್ಣಿನ ಮರಗಳನ್ನ ಸ್ವಲ್ಪ ಬೆಳೆಸಿದ್ರೆ ಆ ಮಂಗಗಳು ಹಣ್ಣಿನ ಮರದ ಮೇಲೆ ಕೂತು ಸ್ವಲ್ಪ ನೆಲಕ್ಕೆ ಬರುವಂಥ ಸಂಭವ ಕಡಿಮೆ ಆಗುತ್ತೆ. ಈ ರೀತಿ ತಾಂತ್ರಿಕ ವರ್ಗದವರು ಅನುಸರಿಸಿದ್ರೆ ಈ ಮಂಗನ ಕಾಯಿಲೆ ರೋಗವನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿ ಈಗ ಜನಸಾಮಾನ್ಯರು ಅನುಸರಿಸಬೇಕಾಗಿರೋದು, ನಾವು ನೀವು ಎಲ್ಲರೂ ಅಥವಾ ರೈತರು, ಕೃಷಿಕರು ಇರ್ಬೋದು, ಎಲ್ಲರೂ ಅನುಸರಿಸಬೇಕಾದ ಕ್ರಮಗಳು ಏನಪ್ಪಾ ಅಂದ್ರೆ ಇದಕ್ಕೆ ಒಂದು ಲಸಿಕೆ ಆಲ್ರೆಡಿ ಲಭ್ಯವಿದೆ. ಮನುಷ್ಯರಲ್ಲಿ ಲಸಿಕೆ ಲಭ್ಯವಿದೆ, ಆದರೆ ಪ್ರಾಣಿಗಳಲ್ಲಿ ಲಸಿಕೆ ಲಭ್ಯ ಇಲ್ಲ. ನಾವು ಮನುಷ್ಯರಲ್ಲಿ ಲಸಿಕೆಯನ್ನು ಹಾಕ್ಸ್ಕೋಬೇಕಾಗತ್ತೆ. ಈಗ ಇನ್ನೊಂದು ಬೇರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಹೊಸ ಲಸಿಕೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹಳೇದೊಂದಿತ್ತು, ಕೆಲವರೆಲ್ಲ ತಗೊಳ್ಳೋದಿಲ್ಲ, ಅದು ತುಂಬಾ ನೋವು ಬರುತ್ತೆ, ತುಂಬಾ ಜ್ವರ ಬರುತ್ತೆ, ಅಲ್ಲಿ ಬಾವು ಬರುತ್ತೆ ಅಂತ ಕೆಲವರು ತಗೊಳ್ಳೋದಿಲ್ಲ. ಇದರಲ್ಲಿ ಇದು ಫಾರ್ಮಲೈಸ್ಡ್ ಕೀಲ್ಡ್ ವ್ಯಾಕ್ಸಿನ್ ಇದೆ. ಇದು ಅದರಲ್ಲಿ ಸ್ವಲ್ಪ ಏನಾಗಂದ್ರೆ ಸ್ವಲ್ಪ ಉರಿ ಆಗುತ್ತೆ. ಆ ಫಾರ್ಮಲಿನ್ ಇರೋದ್ರಿಂದ ಸ್ವಲ್ಪ ಉರಿ ಮತ್ತೆ ಅವೆಲ್ಲ ಜ್ವರನೂ ಬರುವಂತ ಸಂಭವ ಇರುತ್ತೆ. ಆದ್ರೆ ತುಂಬಾ ನೋವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಈ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಿಲ್ಲ, ಅಂದ್ರೆ ಲಸಿಕೆನ ಹಾಕ್ಸ್ಕೊಳ್ಳೋದಿಲ್ಲ. ಬಟ್ ನೀವು ಕಾಡಿಗೆ ಹೋಗ್ತಿದ್ದೀರಾ ಅಂದ್ರೆ ನೀವು ಹಾಕ್ಸ್ಕೊಳ್ಳೇಬೇಕಾಗುತ್ತೆ. ಅರಣ್ಯದ ಒಳಗಡೆ ಹೋಗಿ ಕೆಲಸ ಇದೆ ಅಥವಾ ಏನಾರು ತರಬೇಕು ಅಂತಂದ್ರೆ ಹಾಕೊಳ್ಳೇಬೇಕಾಗತ್ತೆ. ಹಾಕೊಳ್ಳಿಲ್ಲ ಅಂದ್ರೆ ನಿಮಗೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿಲ್ಲ ಅಂದ್ರೆ ರೋಗ ಬರುವಂತ ಸಂಭವ ಜಾಸ್ತಿ ಇರುತ್ತೆ. ಇನ್ನು ಸಾಕು ಪ್ರಾಣಿಗಳಲ್ಲಿ ಉಣ್ಣೆಗಳು ಕಂಡು ಬಂದ್ರೆ, ಸಾಕು ಪ್ರಾಣಿಗಳಲ್ಲಿ ಕೂಡ ಉಣ್ಣೆಗಳು ಕಂಡು ಬಂದ್ರೆ ತಕ್ಷಣವೇ ಅದನ್ನ ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ. ಅಂದ್ರೆ ನೀವು ನೇರವಾಗಿ ಕೈಯಿಂದ ಹಿಚ್ಕಿ ತೆಗೆಯೋದಕ್ಕಿಂತ ಮೊದಲು ನೀವು ಪಶುವೈದ್ಯರನ್ನ ಭೇಟಿ ಮಾಡಿ ಏನು ಹಾಕಬೇಕು, ಕೆಲವೊಂದು ಇಂಜೆಕ್ಷನ್ಸ್ ಇದಾವೆ, ಅದೇ ರೀತಿ ಪೌಡರ್ಸ್ ಇದಾವೆ ಅಥವಾ ಸ್ಪ್ರೇಗಳಿದಾವೆ. ಅದನ್ನ ಹಾಕೋದ್ರಿಂದ ಈ ಪ್ರಾಣಿಗಳಲ್ಲಿ ಉಣ್ಣೆಗಳನ್ನ ತಡಿಬಹುದು. ಸಾಕು ಪ್ರಾಣಿಗಳಂದ್ರೆ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅದರಲ್ಲೂ ಕಂಡು ಬಂದರೂ ಕೂಡ ಅವನ್ನ ತೆಗಿಬೇಕಾಗುತ್ತೆ. ಅದೇ ರೀತಿ ಅರಣ್ಯ ಪ್ರದೇಶಗಳಿಗೆ ಭೇಟಿ ನೀಡೋ ಸಂದರ್ಭದಲ್ಲಿ ನಾವು ಈಗ ಪ್ರಾಣಿಗಳನ್ನ ಕರ್ಕೊಂಡು ಹೋಗ್ಬೋದು ಅಥವಾ ಇತರೆ ಸಂದರ್ಭದಲ್ಲಿ ನಾವು ಅರಣ್ಯ ಪ್ರದೇಶಗಳಿಗೆ ಹೋಗ್ಬೋದು, ವಿಹಾರಕ್ಕೆ ಅಂತ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ಸೂಕ್ತ ರಕ್ಷಣಾ ಧರಿಸಗಳನ್ನ ಹಾಕೋಬೇಕಾಗತ್ತೆ. ಗಂಬೂಟ್ಗಳಿರ್ಬೋದು, ಕೈಗವಸು ಇರ್ಬೋದು, ದೇಹವನ್ನು ಪೂರ್ಣವಾಗಿ ಮುಚ್ಚುವಂಥ ಉಡುಪುಗಳು, ಅಂಥ ಉಡುಪುಗಳನ್ನ ಧರಿಸಬೇಕಾಗತ್ತೆ. ಇದನ್ನೆಲ್ಲ ಹಾಕೊಂಡು ಹೋಗೋದ್ರಿಂದ ನಮಗೆ ಈ ಉಣ್ಣೆಗಳಿಂದ ಕಡಿತ ಆಗೋಂಥದ್ದನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ಕಾಡಿಗೆ ಹೋಗೋ ಮೊದಲು ಉಣ್ಣೆ ನಿವಾರಕ ಲೇಪನಗಳಿದ್ದಾವೆ. ಉಣ್ಣೆ ನಿವಾರಕ ಲೇಪನಗಳಂದರೆ DMP ಅಂತ, ಡೈಮಿಥೈಲ್ ಥ್ಯಾಲೇಟ್ ಅಥವಾ DBP ಅಥವಾ DEET ಅಂತ ಈ ರೀತಿ ಬೇರೆ ಬೇರೆ ಇದಾವೆ. ಅವನ್ನ ಕೂಡ ನಾವು ಹಚ್ಕೊಳ್ಳೋದ್ರಿಂದ, ಆ ಎಣ್ಣೆಗಳನ್ನ ಹಚ್ಕೊಳ್ಳೋದ್ರಿಂದ ಈ ಉಣ್ಣೆಗಳ ಕಡಿತ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ಕಾಡಿನಿಂದ ಮನೆಗೆ ಬರ್ಬೇಕಾದ್ರೆ ಮರಗಳ ಒಣ ಎಲೆಗಳನ್ನು ತರಬಾರ್ದು. ಈ ಒಣ ಎಲೆಗಳಿರ್ತಲ್ಲ ಅವನ್ನ ತರಬಾರ್ದು. ಒಂದೊಮ್ಮೆ ಹಸಿರು ಎಲೆಗಳು ತಂದ್ರೆ ಅದನ್ನ ಸೂಕ್ತವಾಗಿ ಒಂದು ಗುಂಡಿಲ್ ಹಾಕಿ ಗೊಬ್ಬರ ಮಾಡಬೇಕಾಗುತ್ತೆ. ನೇರವಾಗಿ ತಂದು ನಿಮ್ಮ ಕೊಟ್ಟಿಗೆಯಲ್ಲಿ ಎಸ್ದು ಬಿಟ್ರೆ ಅದರಲ್ಲಿ ಉಣ್ಣೆಗಳಿರ್ಬೋದು. ಈ ನೆಲಕ್ಕೆ ಬಿದ್ದಿರುವಂಥ ಎಲೆಗಳೇನಾದ್ರು ತಂದುಬಿಟ್ರೆ ಅಥವಾ ಒಣಗಿದ ಎಲೆಗಳು ತಂದುಬಿಟ್ರೆ ಅಲ್ಲಿ ಉಣ್ಣೆಗಳು ಹೆಚ್ಚಾಗಿ ಇರುತ್ತೆ. ಆ ಉಣ್ಣೆಗಳು ನಮ್ಮ ಪ್ರಾಣಿಗಳಿಗೂ ಕಡಿಬೋದು, ಅದೇ ರೀತಿ ಮನುಷ್ಯರಿಗೂ ಕಡಿಬೋದು. ಆದ್ರಿಂದ ಈ ಮನೆಗೆ ಬರಬೇಕಾದ್ರೆ ಒಣ ಎಲೆಗಳನ್ನ ತರಬಾರ್ದು. ಅದೇ ರೀತಿ ತಂದ್ರೆ ಅದನ್ನ ಚೆನ್ನಾಗಿ ಗೊಬ್ಬರ ಮಾಡಾಗೆ ಒಂದು ಗುಂಡಿಲ್ ಹಾಕಿ ಗೊಬ್ಬರ ಮಾಡಿ ಆಮೇಲೆ ಅದನ್ನ ಬಳಸಬೇಕಾಗತ್ತೆ. ಅದೇ ರೀತಿ ಕಾಡಿನಿಂದ ಬಂದ ಮೇಲೆ
ಯಾವ ಬಟ್ಟೆ ಧರಿಸಿರ್ತೀವಿ ಅದನ್ನು ಚೇಂಜ್ ಮಾಡಿ ಅದನ್ನು ಚೆನ್ನಾಗಿ ತೊಳೆದು ಒಣಗಾಕಬೇಕಾಗತ್ತೆ. ಅದೇ ರೀತಿ ನಮ್ಮ ದೇಹವನ್ನು ಕೂಡ ಶುಚಿಯಾಗಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಕೆಲವೊಂದ್ಸಲ ನಮ್ಮ ಬಟ್ಟೆ ಮೇಲೆ ಹತ್ತಿರುತ್ತೆ, ಉಣ್ಣೆಗಳೆಲ್ಲ ಹತ್ತಿರುತ್ತೆ. ಅವನ್ನೆಲ್ಲ ತೆಗಿಬೇಕು ಅಂದರೆ ಬಟ್ಟೆಯನ್ನೇ ತೆಗೆದು ನಾವು ಅದನ್ನು ಸ್ವಚ್ಛವಾಗಿ ತೊಳಿಬೇಕಾಗುತ್ತೆ. ಅದೇ ರೀತಿ ನಮ್ಮ ದೇಹವನ್ನು ಕೂಡ ಬಿಸಿ ನೀರಿನಿಂದ ತೊಳ್ಕೊಬೇಕಾಗತ್ತೆ. ಅದೇ ರೀತಿ ಕೊಟ್ಟಿಗೆ ಕಲ್ಲು ಹಾಸಿನ ನೆಲವಾಗಿದ್ದರೆ ಉಣ್ಣೆಗಳ ನಿಯಂತ್ರಣ ಮಾಡೋದು ಸುಲಭ ಆಗುತ್ತೆ. ಕಲ್ಲು ಹಾಸ ಅಂದರೆ ಈಗ ಕಲ್ಲು ಚಪಡಿ ಹಾಕಿರ್ತಾರೆ ನೆಲದಲ್ಲಿ, ಆ ರೀತಿ ಇದ್ರೆ ತುಂಬಾ ಒಳ್ಳೆಯದು. ಏನಕ್ಕಂದ್ರೆ ಈ ಉಣ್ಣೆಗಳು ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಕಲ್ಲು ಹಾಸಿನಲ್ಲಿ ಇದ್ರೆ ಈ ಉಣ್ಣೆಗಳ ಸಂಖ್ಯೆ ಕಡಿಮೆ ಇರುತ್ತೆ. ಈ ಇಷ್ಟು ಕ್ರಮಗಳನ್ನ ನಾವು ಅನುಸರಿಸಿದ್ರೆ ಲಸಿಕೆ ಇರ್ಬೋದು, ಕಾಡಿನಲ್ಲಿ ಹೋಗಿ ಬಂದ ಮೇಲೆ ತಗೊಳ್ಳುವಂಥ ಕ್ರಮಗಳಿರ್ಬೋದು, ಅಥವಾ ಇತರೆ ಪ್ರಾಣಿಗಳನ್ನ ಮುಟ್ಟೋದಿರ್ಬೋದು, ಅಥವಾ ಉಣ್ಣೆಗಳು ಹತ್ತಿದ್ರೆ ನಮ್ಮ ಸಾಕು ಪ್ರಾಣಿಗಳಿಗೆ ಉಣ್ಣೆಗಳಿಗೆ ಹತ್ತಿದ್ರೆ ಅದನ್ನು ಚಿಕಿತ್ಸೆ ಕೊಡೋದ್ರ ಮೂಲಕ ನಾವು ಈ KFD ಅಥವಾ ಮಂಗನ ಕಾಯಿಲೆಯನ್ನು ತಡೆಗಟ್ಟಬಹುದು. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಮಂಗನ ಕಾಯಿಲೆ ಬಗ್ಗೆ ಅಥವಾ ಮಂಗನ ಜ್ವರದ ಬಗ್ಗೆ ನನ್ನ ದೂರವಾಣಿ ಸಂಖ್ಯೆಯಾದ 8861533578 8861533578 ಈ ಸಂಖ್ಯೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಧನ್ಯವಾದಗಳು.